ನಮಸ್ಕಾರ. ನೀವು ನೋಡುತ್ತಿರುವುದು AS32 ಕನ್ನಡ ಸುದ್ದಿ. ಸತ್ಯ, ನಿಖರತೆ ಮತ್ತು ವೇಗದ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇವೆ. ಇಂದಿನ ಮೊದಲ ಪ್ರಮುಖ ಸುದ್ದಿ. ಚಿತ್ತಾಪುರ ತಾಲೂಕಿನ ಬಂಜಾರ ಸಮಾಜದ ಎಲ್ಲಾ ತಾಂಡಗಳ ನಾಯಕರು, ಕಾರಭಾರಿಗಳು, ಡಾವ, ಸರ್ಪಂಚರು ಹಾಗೂ ಸಮಾಜದ ಪ್ರಮುಖರ ಸಮ್ಮುಖದಲ್ಲಿ ವರದಕ್ಷಿಣೆ ಕುರಿತು ವಿಶೇಷ ಸಭೆ ನಡೆಯಿತು. ಸಭೆಯಲ್ಲಿ ವರದಕ್ಷಿಣೆ ಪದ್ಧತಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಸಮಾಜದ ಹಿತದೃಷ್ಟಿಯಿಂದ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಸಭೆಯಲ್ಲಿ ಅಂಗೀಕರಿಸಿದ ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲಿಸುವಂತೆ ಮುಖಂಡರು ಕರೆ ನೀಡಿದರು. AS32 ಕನ್ನಡ ಸುದ್ದಿ. ಬಂಧುಗಳೇ, ಇವತ್ತು ಚಿತ್ತಾಪುರ ತಾಲೂಕಿನ ಬಂಜಾರ ಸಮುದಾಯದ ನಮ್ಮ ನಾಯಕರುಗಳು ಅವರ ಅಧ್ಯಕ್ಷತೆಯಲ್ಲಿ ಒಂದು ಮಹತ್ವದ ನಿರ್ಧಾರಗಳು ಕೈಗೊಳ್ಳಲಾಗಿದೆ. ವಿಷಯ ಏನಂತಂದ್ರೆ ಈ ವರದಕ್ಷಿಣೆಯಿಂದ ಇಡೀ ಸಮುದಾಯಕ್ಕೆ, ಇಡೀ ಮಾನವ ಕುಲಕ್ಕೆ ಆಗ್ತಾ ಇರುವಂತಹ ಘೋರ ಅನ್ಯಾಯವನ್ನು ಕಡೆಗಣಿಸಲು ಇವತ್ತು ಸ್ವಪ್ರೇರಿತ ನಮ್ಮ ಬಂಜಾರ ಸಮಾಜದ ನಾಯಕರು ಇಡೀ ತಾಲೂಕಿನ ಎಲ್ಲಾ ತಾಂಡದ ನಾಯಕರ ಅಧ್ಯಕ್ಷತೆಯಲ್ಲಿ ಇವತ್ತೊಂದು ಸಭೆಯನ್ನು ಕರೆಯಲಾಯಿತು. ಆ ಸಭೆಯು ತುಂಬಾ ಯಶಸ್ವಿಯಾಗಿ ನಡೆಯಿತು. ಆ ಸಭೆಯಲ್ಲಿ ವಿಷಯಗಳನ್ನು ಮಂಡಿಸಲಾಯಿತು. ಆ ವಿಷಯಗಳು ಏನಂತಂದ್ರೆ, ನಮ್ಮ ಬಂಜಾರ ಸಮಾಜದಲ್ಲಿ ಏನು ವರದಕ್ಷಿಣೆ ರೂಪದಲ್ಲಿ ಇವತ್ತು ಬಂಗಾರವನ್ನು 1 ತೊಲೆ ಬಂಗಾರ ಹೆಣ್ಣಿಗೆ, 1 ತೊಲೆ ಬಂಗಾರ ಗಂಡಿಗೆ, ಹಾಗೂ ಏನು ಸಾಮಾನುಗಳು ಇರ್ತವೆ ಆ ಸಾಮಾನುಗಳು 51,000 ರೂಪಾಯಿ ಸಾಮಾನುಗಳಲ್ಲಿ ಅವರು ಖರೀದಿ ಮಾಡಿಕೊಳ್ಳಬೇಕು. ಇನ್ನಿತರ ಏನು ನಮ್ಮ ಸಮುದಾಯದ ಏನು ವಿಷಯಗಳಿವೆ ಅದು ನಾವೆಲ್ಲರೂ ಪರಿಪಾಲನೆ ಮಾಡ್ಬೇಕಂತೇಳಿ ಇವತ್ತು ನಮ್ಮ ಸಮಾಜದ ನಾಯಕರುಗಳು, ಕಾರ್ಬಾರಿ, ಹಸಾಬಿ, ನಸಾಬಿ ತಾಂಡದ ಪ್ರಮುಖರು ಎಲ್ಲರೂ ಸೇರಿ ಒಂದು ನಿರ್ಣಯ ತೆಗೆದುಕೊಂಡಿದ್ದೇವೆ. ಈ ನಿರ್ಣಯಕ್ಕೆ ನಮ್ಮ ಇಡೀ ತಾಲೂಕದ ಬಂಜಾರ ಸಮಾಜಗಳು ಇವತ್ತು ನಾವು ಕಾಯಂ ಆಗಿರುತ್ತೆ ಅಂತ ಇವತ್ತು ಶಪಥ ಮಾಡಿದ್ದೇವೆ. ಈ ಮುಖಾಂತರ ಏನಾದ್ರೂ ಈ ಒಂದು ಶಪಥವನ್ನು ಉಲ್ಲಂಘನೆ ಮಾಡಿದಾದಲ್ಲಿ ಇಡೀ ಬಂಜಾರ ಸಮಾಜದ ನಾಯಕರು ಅಂತ ನಾವು ಚಿತ್ತಾಪುರ ತಾಲೂಕಿನ ನಾಯಕರುಗಳು ಆ ಮನೆಗೆ 5 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ. ಹಾಗೂ ಅವರ ಮನೆಗೆ ನಮ್ಮ ತಾಣದಿಂದ ಯಾವುದೇ ಒಂದು ಸಂಬಂಧ ಇರುವುದಿಲ್ಲ, ಅವರಿಗೆ ಬಹಿಷ್ಕಾರ ಹಾಕಲಾಗುತ್ತದೆ, ತಾಣದಿಂದ ಹೊರಗೆ ಹಾಕಲಾಗುತ್ತೆ ಅಂತ ಒಂದು ನಿರ್ಣಯ ತಗೊಂಡಿದ್ದೀವಿ. ಈ ನಿರ್ಣಯವನ್ನು ನಾವೆಲ್ಲರೂ ಸೇರಿ ಕಾನೂನು ಪರವಾಗಿ ನಾವೆಲ್ಲರೂ ಸೇರಿ ಈ ಒಂದು ಮೆಮೊರಂ ಕೂಡ ನಾವು ತಹಸೀಲ್ದಾರ್ಗೆ ಸಲ್ಲಿಸ್ತೇವೆ, ಹಾಗೂ ಡಿಸಿಗೆ ಕೂಡ ಮನವಿ ಮಾಡುತ್ತೇವೆ, ಹಾಗೂ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಈ ಮನವಿ ಪತ್ರ ಕೊಡ್ತೇವೆ. ಇಲ್ಲಿ ಬಂದಿರುವಂತ ಎಲ್ಲಾ ನನ್ನ ಸಮುದಾಯದ ನಾಯಕರು, ಕಾರ್ಬಾರಿ, ಡಾವ್, ಹಸಾಬಿ, ನಸಾಬಿ ತಮ್ಮ ಒಂದು ಅಮೂಲ್ಯವಾದಂತಹ ಸಮಯಗಳನ್ನು ತೆಗೆದು ನಮ್ಮ ಸಮಾಜದ ಏಳಿಗೆಗಾಗಿ ತಾವು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿರಲ್ಲ ನಮ್ಮೆಲ್ಲರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಜೈ ಕರ್ನಾಟಕ.